ವೀಕ್ಷಕರ, ಇವತ್ತು ನಾವು ಗಿಲ್ಲಿ ನಟ ಅವರ ಊರು ಬಂದಿದ್ವಿ. ಯಾಕೆ ಅಂತಂದ್ರೆ ಗಿಲ್ಲಿ ನಟ ಇವತ್ತು 12ನೇ ಸೀಸನ್ ಇರುವಂತ ಒಳ್ಳೆ ಫೈನೆಸ್ಟ್ ಕಂಟೆಸ್ಟೆಂಟ್. ಗಿಲ್ಲಿ ನಟನ ಊರ್ನವರು ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಲಿ ಅಂತ ಹೇಳಿ ಇವತ್ತು ಗಿಲ್ಲಿ ನಟನ ಊರ್ನವರು ಗದ್ದಮ್ಮ ದೇವಸ್ಥಾನ ಅಂತ ಊರಿನ ದೇವತೆಗೆ ಪರ ಮಾಡಿ ಏನ್ ಪರ ಮಾಡಿದ್ದಾರೆ ಅಂತಂದ್ರೆ ಯಾವುದು ಬೂಂದಿ ಪಾಯಸದ ಊಟವನ್ನ ಬಂದವ್ರಿಗೆಲ್ಲ ಹಾಕ್ತಿದ್ದಾರೆ. ಬೂಂದಿ ಪಾಯಸ, ಬೆಲ್ದನ್ನ, ಪಂಚಾಮೃತ, ತರಕಾರಿ, ಅನ್ನ ಸಾಂಬಾರಿನಲ್ಲಿ ರೆಡಿ ಮಾಡ್ತಾ ಇದಾರೆ. ಈಗ ತಾನೆ ಬನ್ನಿ ಏನೇನ್ ಮಾಡ್ತಿದ್ದಾರೆ, ಎಷ್ಟು ಜನ ಬರ್ತಾರೆ, ಯಾವ ಕಾರಣಕ್ಕೆ ಮಾಡ್ತಿದಾರೆ, ತಿನ್ನೋರ್ನು ಕೇಳೋಣ, ನಾವು ತಿನ್ನೋಣ. ನೋಡಿ, ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಲಿ ಅಂತ ಊರ್ನವ್ರು ಎಂತ ಅಭಿಮಾನವಾಗಿ ಒಂದು ಪರ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ, ನಾವು ತಿನ್ನೋಣ ಕೂಡ ಮಾತಾಡ್ಸೋಣ. ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ, ಸರಿಯಾಗಿ ಆಟ ಆಡೋದಿಲ್ಲ, ಏನು ಗೇಮ್ ಸರ್ ಅವ್ನಿಗೆ ಗೇಮೇ ಕೊಡ್ತಾ ಇಲ್ವಲ್ಲ ಸರ್. ಗೇಮ್ ಆಡೋಕೆ ಬರಲ್ಲ. ಇವಾಗ ಆಡಕ್ ಹೋದ್ರೆ ಕಾಮಿಡಿ ಮಾಡಕ್ ಹೋದ್ರೆ ಕಾಮಿಡಿ ಮಾಡ್ತೀಯಾ ಅಂತಾರೆ. ಗೇಮ್ ಆಡಕ್ ಹೋದ್ರೆ ಗೇಮ್ ಆಡಕ್ಕೆ ಬರಲ್ಲ ಅಂತಾರೆ. ಎಲ್ಲಾ ತರನು ಮಾತಾಡಿದ್ರೆ ಏನ್ ಆಡಕ್ಕಾಗತ್ತು, ಇನ್ನೇನ್ ಮಾಡೋದು. ಇವಾಗ ಅವ್ನಿಗೆ ಗೇಮು ನೆನ್ನೆ ಉಸ್ತಿವರೆ ಕೊಟ್ಟಿದ್ರು. ಇವಾಗ ಮಾತು ಕೊಟ್ಟ. ಇವಾಗ ಅಶ್ವಿನಿಗೆ ಟಾಂಗ್ ಕೊಟ್ಟ. ಅವನು ಇವನು ಏಕವಚನ ಮಾತಾಡಬೇಡ ಅಂತ ಇವಳು ಮಾತಾಡೋದು ಸರಿನಾ? ಅಶ್ವಿನಿ ಮಾತಾಡೋದು ಸರಿನಾ? ಹೇಳಿ ಸರ್, ನೀವ್ ಹೇಳಿ. ಇವಾಗ ಅವ್ಳು ಮಾತಾಡೋದು ಮಾತ್ರ ಸರಿ ಇಲ್ಲ, ಎಲ್ಲಾರ್ಥವೂ ಏಕವಚನ ಮಾತಾಡ್ಬೋದು. ಇವನ್ ಮಾತಾಡೋದು ತಪ್ಪಾ? ಅವ್ನ್ ಮಾತಾಡಿದ್ದು ಏನು ತಪ್ಪಿಲ್ಲ, ಸರಿಯಾಗಿ ಮಾತಾಡವ್ರೆ. ಏನಮ್ಮ ಅಂತಂದ್ರೆ ಇದೇನ್ ತಪ್ಪು? ನಿಮ್ಮ ಮಂಡ್ಯ ಕಡೆ ಏನಮ್ಮ ಅಂತಂದ್ರೆ ಏನ್ ಅರ್ಥ? ಅದು ಅಮ್ಮ ಅಂತಂದ್ರೆ ಅರ್ಥ ಏನ್ ಹೇಳಿ? ಅಮ್ಮ ಅಂತಂದ್ರೆ ಅಮ್ಮ ಅಷ್ಟೇ ಸರ್, ಇನ್ನೇನು ಇಲ್ಲ. ಇವಾಗ ಅವಳು ಹೋಗಿಲ್ಲೇ ಬಾರೇಲೆ ಅಂತ ಯಾವ್ದೇ ಕಾರಣಕ್ಕೂ ಒಂದಿಲ್ಲ. ಏನಮ್ಮ ನಿಂದ ಏನೋ ಉಸ್ತುವಾರಿ ಐತೆ ಅದೇನು ಮಾಡಮ್ಮ ಅಂತ ಹೇಳಿರೋದು ಹೊರತು ಇನ್ನೇನು ಮಾತಾಡಿಲ್ಲ ಸರ್, ಅಷ್ಟೇ ಸರ್. ನಿಮ್ ಕಡೆ ಹೋಗಮ್ಮ ಬಾರಮ್ಮ ಅಂತಾನೆ ಮಾತಾಡೋದು. ಇವಾಗ ಹೋಗಮ್ಮ, ಕಾವು ಗಿವು ಅಂತಂದ್ರೆ ಅದು ಗೌರವ ಅಷ್ಟೇ. ಇಲ್ಲಿ ಮಂಡ್ಯ ಜನದಲ್ಲಿ ಬೆಲೆ ಕೊಟ್ಟು ಬೆಲೆ ತಕತವನೆ ಅಂತಂದ್ರೆ ಅದು ಅಷ್ಟು ಜನ ಮೆಚ್ಚವ್ರೆ ಅಂತಂದ್ರೆ ತುಂಬಾ ಇಷ್ಟ. ಬ್ರದರ್ ನಮಸ್ತೆ, ಹೇಳಿ. ಯಾವ್ರವ್ರು? ಮಂಡ್ಯ. ಇಲ್ಲಿಗೆ ಏನಕ್ಕೆ ಬಂದಿದ್ದೀರಿ? ಇಲ್ಲಿ ಗಿಲ್ಲಿಯವ್ರದ್ದು ಫಂಕ್ಷನ್ ಅಂತಂದ್ರು. ಏನಪ್ಪಾ ಅಂದ್ರೆ ಅವ್ನ ಹೆಸರು ಹೇಳ್ಕೊಂಡು ಪರ ಮಾಡ್ತಾವ್ರೆ, ಗದ್ದಮ್ಮ ಅಂತ. ಅದ್ರಿಂದ ನಾವು ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಅಷ್ಟೇ. ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಅಂತ ಊರು ಪರ ಮಾಡ್ತಾವ್ರೆ. ಊಟ ಏನೇನ್ ಊಟ ಇತ್ತು? ಏನ್ ಊಟ ಇತ್ತು? ಅನ್ನ ಸಾಂಬಾರು, ಪಾಯಸ, ಬೂಂದಿ, ಬೆಲ್ದಾಣ, ತರಕಾರಿ ಸಾಂಬಾರು, ಪಂಚಾಮೃತ ಎಲ್ಲ ಇತ್ತು. ಚೆನ್ನಾಗಿತ್ತು ಸೂಪರ್. ಗಿಲ್ಲಿ ಹೆಸರಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ದೇವಸ್ಥಾನ ಪ್ರಸಾದ. ನೀವು ಬಿಗ್ ಬಾಸ್ ನೋಡ್ತೀರಾ? ಡೈಲಿ ನೋಡ್ತೀನಿ, ಮಿಸ್ ಮಾಡೋದೇ ಇಲ್ಲ. 24 hours ಇದು ಲೈವ್ ನೋಡ್ತೀನಿ, ಡೈಲಿ ನೋಡ್ತೀನಿ ನಾನು. ಯಾರು ಗೆಲ್ಬೇಕು ಈ ಬಾರಿ? ಈ ಗಿಲ್ಲಿನೇ ಗೆಲ್ಬೇಕು. ಈ ರನ್ನರ್ ಅಪ್ ರಕ್ಷಿತಾ ಬರ್ಬೇಕು, ಗಿಲ್ಲಿ ಟಾಪಲ್ ಬರ್ಬೇಕು. ಗಿಲ್ಲಿ ಟಾಪಲ್ ಬರ್ಬೇಕು ಅಂತ ಹೇಳ್ತೀರಾ, ಆದ್ರೆ ತುಂಬಾ ಜನ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿನ ಹೇಗಾದ್ರೂ ಸೋಲ್ಸ್ಬೇಕು ಅಂತ. ಅವ್ನ್ ಏನೇ ಮಾಡಿದ್ರು ಆಗಲ್ವಲ್ಲ, ಏನೇ ಮಾಡಿದ್ರು ಆಗಲ್ಲ. ಅವ್ನ್ಗೆ ಪಂಚ್ ಕೊಡೋಕು ಆಗಲ್ಲ, ಯಾರ ಕೈಲೂ ಆಗುದು ಇಲ್ಲ. ಯಾಕಂದ್ರೆ ಇವನೇ ಪಂಚ್ ಕೊಡ್ತಾವನಲ್ಲ, ಹಂಗೆ ಕೊಡ್ತಾವನ ಅವನು. ಯಾರ ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡ್ಬಿಡ್ತಾನೆ, ಮಾತಲ್ಲೇ ಮತ್ತೆ. ಈಗ ಒಬ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ಗೊತ್ತಾಯ್ತಾರೆ ಮಾಹಿತಿ? ಕೊಟ್ಟೈತಿ. ಒಂದು ಇವಾಗ ಕರಿಬೇವು ಹಾಕ್ತಾರೆ, ಇದಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಇವಾಗ ಕರಿಬೇವನ್ನ ಸೈಡ್ ಹಾಕ್ತಾರೆ, ಇವ್ ಕೊತ್ತಂಬರಿ ಸೊಪ್ಪು ತಿಂತಾರೆ, ಅಷ್ಟೇ ಸರ್ ವ್ಯತ್ಯಾಸ. ಎರಡು ತಿಂತಾರೆ ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಇವಾಗ ಕರಿಬೇವನ್ನ ಬಿಸಾಕೋದ್ಮೇಲೆ ಮುಗಿದೋಯ್ತು. ಇವಾಗ 100 ಜನ ಮಾತಾಡ್ತಾರೆ ಅಂದ್ರೆ ಮಾತಾಡಕ್ ಹೋಗ್ಬಾರ್ದು. ಇವಾಗ 1000 ಜನದಲ್ಲಿ 10 ಜನ ಮಾತಾಡ್ತಾವ್ರೆ ಅಂದ್ಮೇಲೆ ಏನ್ ಮಾತಾಡಕ್ ಆಗಲ್ಲ. ಇವಾಗ 100 ಜನದಲ್ಲಿ 90 ಜನ ಮಾತಾಡ್ತಾವ್ರೆ, ಇಷ್ಟ ಆಗದೆ ಸಾಕು, ಅಷ್ಟೇ ಸಾಕು, ಇನ್ನೇನು ಇಲ್ಲ. ಈಗ ಗಿಲ್ಲಿದು ಎಲ್ಲಾ ಕರ್ನಾಟಕದಾದ್ಯಂತ ಈ ಜನ ಇಷ್ಟಪಡ್ತಾವ್ರೆ, ಆದ್ರೆ ಗಿಲ್ಲಿ ನೋಡ್ರೆ ಕಾವು ಕಾವು ಅಂತ ಲವ್ ಮಾಡ್ತಾವನೆ ಸಾರ್. ಕಾವು ಅಂತ ಮಾಡ್ತಾವನೆ ಹೊರ್ತು ಇರಿ, ಅವಳಿಗೋಸ್ಕರ ಅವ್ನು ಬರ್ಬೇಕು ಅಂತ ಮಾಡ್ತಾವನೆ. ಅವಳು ಏನ್ ಮಾಡ್ತದಾಳೋ ಗೊತ್ತಿಲ್ಲ ನಮ್ಗೆ, ಉಲ್ಟಾ ಹೊಡಿತಾಳೋ ಏನ್ ಮಾಡ್ತದಾಳೋ ಗೊತ್ತಿಲ್ಲ. ಅವಳು TRP ಗೋಸ್ಕರ ಅವನ್ಗೋಸ್ಕರ ಇದ್ರೆ ನಾನು ಇರ್ಬೋದು ಅಂತ ಇರ್ಬೋದು ಅಷ್ಟೇ. ಮಾತ್ರ ಗಿಲ್ಲಿ ಮಾತ್ರ ಅವನು ಸಿನ್ಸಿಯರ್ ಆಗಿ ಅವನೇ, ಅಷ್ಟೇ ಸರ್, ಇನ್ನೇನು ಇಲ್ಲ. ಈಗ ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ, ಸರಿಯಾಗಿ ಆಟ ಆಡೋದಿಲ್ಲ, ಏನು ಗೇಮ್ ಅವ್ನಿಗೆ ಗೇಮೇ ಕೊಡ್ತಾ ಇಲ್ವಲ್ಲ ಸರ್. ಗೇಮ್ ಆಡೋಕೆ ಬರಲ್ಲ. ಇವಾಗ ಆಡಕ್ ಹೋದ್ರೆ ಕಾಮಿಡಿ ಮಾಡಕ್ ಹೋದ್ರೆ ಕಾಮಿಡಿ ಮಾಡ್ತೀಯಾ ಅಂತಾರೆ. ಗೇಮ್ ಆಡಕ್ ಹೋದ್ರೆ ಗೇಮ್ ಆಡಕ್ಕೆ ಬರಲ್ಲ ಅಂತಾರೆ. ಎಲ್ಲಾ ತರನು ಮಾತಾಡಿದ್ರೆ ಏನ್ ಆಡಕ್ಕಾಗತ್ತು, ಇನ್ನೇನ್ ಮಾಡೋದು. ಇವಾಗ ಅವ್ನಿಗೆ ಗೇಮು ನೆನ್ನೆ ಉಸ್ತಿವರೆ ಕೊಟ್ಟಿದ್ರು. ಇವಾಗ ಮಾತು ಕೊಟ್ಟ. ಇವಾಗ ಅಶ್ವಿನಿಗೆ ಟಾಂಗ್ ಕೊಟ್ಟ. ಅವನು ಇವನು ಏಕವಚನ ಮಾತಾಡಬೇಡ ಅಂತ ಇವಳು ಮಾತಾಡೋದು ಸರಿನಾ? ಅಶ್ವಿನಿ ಮಾತಾಡೋದು ಸರಿನಾ? ಹೇಳಿ ಸರ್, ನೀವ್ ಹೇಳಿ. ಇವಾಗ ಅವ್ಳು ಮಾತಾಡೋದು ಮಾತ್ರ ಸರಿ ಇಲ್ಲ, ಎಲ್ಲಾರ್ಥವೂ ಏಕವಚನ ಮಾತಾಡ್ಬೋದು. ಇವನ್ ಮಾತಾಡೋದು ತಪ್ಪಾ? ಅವ್ನ್ ಮಾತಾಡಿದ್ದು ಏನು ತಪ್ಪಿಲ್ಲ, ಸರಿಯಾಗಿ ಮಾತಾಡವ್ರೆ. ಏನಮ್ಮ ಅಂತಂದ್ರೆ ಇದೇನ್ ತಪ್ಪು? ನಿಮ್ಮ ಮಂಡ್ಯ ಕಡೆ ಏನಮ್ಮ ಅಂತಂದ್ರೆ ಏನ್ ಅರ್ಥ? ಅದು ಅಮ್ಮ ಅಂತಂದ್ರೆ ಅರ್ಥ ಏನ್ ಹೇಳಿ? ಅಮ್ಮ ಅಂತಂದ್ರೆ ಅಮ್ಮ ಅಷ್ಟೇ ಸರ್, ಇನ್ನೇನು ಇಲ್ಲ.
ಇವಾಗ ಅವಳು ಹೋಗಿಲೆ ಬಾರೇಲೆ ಅಂತ ಯಾವ್ದೇ ಕಾರಣಕ್ಕೂ ಅಂದಿಲ್ಲ. ಏನಮ್ಮ ನಿಂದ ಏನೋ ಉಸ್ತುವಾರಿ ಐತೆ ಅದೇನು ಮಾಡಮ್ಮ ಅಂತ ಹೇಳಿರೋದು ಹೊರತು ಇನ್ನೇನು ಮಾತಾಡಿಲ್ಲ ಸರ್. ಅಷ್ಟೇ ಸರ್. ನಿಮ್ ಕಡೆ ಹೋಗಮ್ಮ ಬಾರಮ್ಮ ಅಂತಾನೆ ಮಾತಾಡೋದು ಇವಾಗ ಹೋಗಮ್ಮ ಕಾವು ಗಿವು ಅಂತಂದ್ರೆ ಅದು ಗೌರವ ಅಷ್ಟೇ. ಇಲ್ಲಿ ಮಂಡಿ ಜನದಲ್ಲಿ ಬೆಲೆ ಕೊಟ್ಟು ಬೆಲೆ ತಕತವನೆ ಅಂತಂದ್ರೆ ಅದು ಅಷ್ಟು ಜನ ಮೆಚ್ಚವ್ರೆ ಅಂತಂದ್ರೆ ತುಂಬಾ ಇಷ್ಟ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾವ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಚೆನ್ನಾಗಿ ಆಟ ಆಡ್ತಿದ್ರು ಕೂಡ ಬಡವ್ರ ಮಕ್ಕಳು ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ ಇದು ಸುದೀಪ್ ಅವ್ರು ಬಂದಾಗ ಜಾಸ್ತಿ ಇವ್ರಿಗೆ ಕ್ಲಾಸ್ ತಗೋತಾವ್ರೆ. ಸುದೀಪ್ ಅವರು ಬೇರೆ ತರ ಇದ್ ಮಾಡ್ತಾವ್ರೆ, ಇನ್ನು ಉಳಿದವ್ರಿಗೆಲ್ಲೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಕ್ಲಾಸ್ ತಗೋತಾ ಇಲ್ಲ ಅಂತ ಹೇಳಿ ಸರ್. ಅದೇನ ಅನ್ಸುತ್ತೆ ಏನದು? ಏನಿಲ್ಲ ಸರ್, ಅವ್ನು ಏನ್ ಮಾಡ್ತಾವನೋ ಅದ್ ಮಾಡ್ತಾವ್ರೆ ಅಷ್ಟೇ ಸರ್, ಇನ್ನೇನು ಇಲ್ಲ ಅಲ್ಲಿ. ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಸರ್ ಇವಾಗ ಹೇಳ್ತಿದ್ದೀನಿ, ಗಿಲ್ಲಿ ಇಲ್ಲ ಅಂದ್ರೆ TRP ನಡೆಯಲ್ಲ ಸರ್. ಬಿಗ್ ಬಾಸ್ ನಂಬರ್ 1 ಅಂತ ಕಲರ್ಸ್ ಕನ್ನಡ ನಡೀತಾರದೆ ಗಿಲ್ಲಿಯಿಂದ ಅಷ್ಟೇ ಸರ್. ಅಷ್ಟೇ ಸರ್. ಇವಾಗ ನಂಬರ್ 1 ಸ್ಥಾನದಲ್ಲಿ ಐತೆ ಅಂತಂದ್ರೆ